ಆಫೀಸ್ಗೆ ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ? ಸರ್ಕಾರಿ ವ್ಯವಸ್ಥೆ ಇದೀವಿ ಅಂತ ಬರೀ ಬಾಯಿ ಮಾತಲ್ಲಿ, ಕೆಲಸದಲ್ಲಿ ನೀವು ಹೇಳಿದ್ರೆ ಫೈನ್ ಅಲ್ಲ. ಲೆಟ್ರು ಬರೀಬೇಕು, ಪರ್ಮಿಷನ್ ತಗೋಬೇಕು, ಮಾರ್ಕ್ ಮಾಡಬೇಕು, ಏನು ಕಾನೂನು ಇಲ್ಲ ಅಲ್ವಾ ಈ ರಾಜ್ಯದಲ್ಲಿ? ನೀವು ಹೇಳಿದ್ದೆ ಕಾನೂನು ಅಲ್ವಾ? ಮೈಸೂರು ಮಹಾರಾಜರ ಕಾಲದಿಂದ ನಾವೇನು ರೂಲ್ಸ್ ಇಲ್ಲ, ಏನು ಮಾಡೇ ಇಲ್ಲ. ನೀವ್ ಹೇಳಿದ್ರೆ DC ಆಫೀಸು, ನೀವ್ ಹೇಳಿದ್ರೆ ಕೋರ್ಟ್, ಏನು ರೂಲ್ಸ್ ಇಲ್ಲ. ಕರ್ನಾಟಕ ಗವರ್ಮೆಂಟ್ ಹಂಗೆ ನಡ್ಕೊ ಬಂದಿದೆ. ಯಾರು ಬಸ್ಸಲ್ಲಿ ಓಡಾಡೋದಿಲ್ಲ, ನೀವು ಒಬ್ಬರೇ ಬಸ್ಸಲ್ಲಿ ಓಡಾಡೋದಲ್ವಾ? ಏನಮ್ಮ ಈ ಆಫೀಸ್ಗೆ ಯಾರಾದ್ರೂ ಕೇಳೋರು ಇದ್ದಾರಮ್ಮ? ನೀವು ಮಹಿಳೆ ಅಂತ ನಾನು ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ನನ್ನನ್ನು ಅವಮಾನ ಮಾಡ್ಬಿಟ್ಟಿದ್ದೀನಿ. ನಡ ಬಿಟ್ರೆ ಹೋಗ್ ವರ್ಷ ಇಲ್ಲ ಅಲ್ಲ. ಅಯ್ಯೋ ಅಮ್ಮ, ನೀನ್ ಆಳ್ಬೇಡಮ್ಮ, ನಾನೇ ಹೋಗ್ತೇನಮ್ಮ, ನಾನೇ ಹೋಗ್ತೇನೆ. ತಹಸೀಲ್ದಾರ್ ಆಫೀಸಲ್ಲಿ ಕೇಸ್ ಯಾವುದು ತಹಸೀಲ್ದಾರ್ ಆಫೀಸಿಗೆ ಶಿರಸ್ತೆದಾರರಲ್ಲಿ ಇದೇನು ಆಫೀಸ್ ಇದು ಸರ್? ಪರ್ಸಲ್ ಇದು ಪಾಣಿ ಕೊಡೋದು. ಪಾಣಿ ಕೊಡೋದು. ಇಲ್ಲಿ ಒಬ್ಬರು ಇಲ್ಲ, ಝೀರೋ. ಒಬ್ಬರು ಇಲ್ವಲ್ಲ, ಯಾರು ಇಲ್ಲ. ತಾವೇನಾಗಿದ್ದೀರಾ? ಪ್ರಜಾವಾಣಿ. ಏನು ಆಫೀಸ್ ಪೂರ್ತಿ ಖಾಲಿ ಇದೆಯಲ್ಲ? ನೀವೇನು ಇಲ್ಲಿ ಬಂದಿದ್ದು? ಓ, ದಾರಿಯಲ್ಲಿ ನೋಡಿದ್ರಾ? ಯಾವ? ಓ, ನಮ್ಮ ಬಡಸಾಲೆ ಖಾಲಿ. ತಹಸೀಲ್ದಾರರು ಇದಾರೆ ಯಾರಾದ್ರು ಅವ್ರ ಆಫೀಸಲ್ಲಿ? ಯಾರೂ ಇಲ್ಲ. ಆಫೀಸು ಫುಲ್ಲು ಓಪನ್. ಯಾರು ಬೇಕಾದರೂ ಬರ್ಬೋದಾ? ತಹಸೀಲ್ದಾರ್ ಆಫೀಸಲ್ಲಿ ಪೂರ್ತಿ ಜನಗಳಿಗೆ ಅಭಿಲೇಖಾಲಯ ಓಪನ್ ಇಲ್ಲ. ಯಾರು ಸಬ್ ರಿಜಿಸ್ಟ್ರಾರ್ ಇದಾರ? ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ನೀವೆಲ್ಲ ಏನೇನಾಗಿದ್ದೀರಾ? ಎಲ್ಲರೂ ಆಪರೇಟರ್. SDA ಇಲ್ಲ, ಇಲ್ಲಿ ಏನು ಖಾಲಿ ಇದೆಯಾ? FDA ಎಲ್ಲಿ ಅವರು ಬಂದಿಲ್ಲ ಇನ್ನು. ಅಪಾಯಿಂಟ್ಮೆಂಟ್ಸ್ ಎಷ್ಟೊತ್ತಿಗೆ? ಈಗ 10 ಗಂಟೆಗೆ ಯಾರು ಅಪಾಯಿಂಟ್ಮೆಂಟ್ ತಗೊಂಡಿಲ್ವಾ? 10:30ಗೆ ಆಯ್ತಲ್ಲ. 10:20 ಸಬ್ ರಿಜಿಸ್ಟ್ರಾರ್ ಇಲ್ಲೇನೆ ರಿಜಿಸ್ಟರ್ ಮಾಡ್ಬೋದಾ? ಇಲ್ಲ. ಮತ್ತೆ ಇನ್ನೂ ಬಂದಿಲ್ವಲ್ಲ ನಿಮ್ ಸಬ್ ರಿಜಿಸ್ಟ್ರಾರ್? ಎಲ್ಲಿ ಎಲ್ಲಿ ಎಲ್ಲಿವ್ರೆ? ಫೋನ್ ಮಾಡಿದ್ದೀರಾ? ಇನ್ನು ಎಲ್ಲಿದ್ದಾರೆ?
ಜಾಮ್ ಆಗಿದೆ. ನನಗೆ ಯಾಕೆ ಜಾಮ್ ಆಗಲಿಲ್ಲ? ನಾನು ಬೆಂಗಳೂರಿಂದ ಬಂದೆ, ಟೌನ್ ಒಳಗೆ ದಾಟಿ ಬಂದಿದ್ದು, ನನಗೆಲ್ಲೂ ಜಾಮ್ ಸಿಗಲಿಲ್ವಲ್ಲ ಅಂತ. ಇನ್ನು ನಿಮ್ಮ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, FDL ಬಂದಿಲ್ಲ. ಏನಾಗಿದ್ರು ಏನಾಯ್ತು? ಎಲ್ಲಿ ಇನ್ನೂ ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, ಯಾವಾಗ ಕೆಲಸಕ್ಕೆ ಬರೋದು? ಜನ ಬಂದ್ಮೇಲೆ ನೀವು ಬರೋದಾ? ಎಲ್ಲಿ? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ ಅಲ್ವಾ? ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು, ಮಹಾರಾಜರು, ಪಾಂಡೆಗಾರರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋಣ. ಈಗ ಅವ್ರು ಫೋನ್ ಮಾಡಿ ಬಂದಿದ್ದೀರಾ? ಸಬ್ ರಿಜಿಸ್ಟ್ರಾರ್ಗೆ ಬರ್ತಾ ಇದ್ದಾರೆ. ಯಾವತ್ತು ಬೇಕಾದ್ರೆ ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಯಾವಾಗ ಬೇಕೋ ಬರ್ಬೋದು. ಆಫೀಸಿಗೆ, ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ? ನೀವು ಬಂದಾಗಲೇ ಟೈಮ್. ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ? ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ? ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದು ಯಾವುದೂ ಲೆಕ್ಕ ಇಲ್ಲ. ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದೀರಾ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿ ಇದ್ದೀರಾ? ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಬರೀ ಬಾಯಿ ಮಾತಲ್ಲಿ, ಕೆಲಸದಲ್ಲಿ ನೀವು ಹೇಳಿದ್ರೆ ಫೈನಲ್. ಮಾತಿದೆ, ಬಾಯಿ ಇದೆ ಅಂತ ಮಾತಾಡ್ತೀರಾ ಅಲ್ವಾ? ಬಾಯಿ ಇದೆ ಅಂತ ಏನ್ ಬೇಕೋ ಮಾತಾಡ್ಬೋದಲ್ವಾ? ನಾವು ಆಡೋ ಮಾತಿಗೆ, ಮಾಡೋ ಕೆಲಸಕ್ಕೆ ಸಂಬಂಧ ಏನು ಇರ್ಬೇಕಾಗಿಲ್ವಲ್ಲ. ಆಡೋ ಮಾತೇ ಒಂದು, ಮಾಡೋ ಕೆಲಸ ಮತ್ತೊಂದು. ಅದೇ ತಾನೇ ಇವತ್ತು ಕಾಲದ ನಿಯಮ. ನಿಮ್ಮ ಪ್ರಕಾರ ಏನ್ ಬೇಕೋ ಮಾತಾಡ್ಬೋದು, ಬಾಯಿ ಇದೆಯಲ್ಲ, ಬಾಯಿ ಇರೋದೇ ಮಾತಾಡೋದಿಕ್ಕೆ. ಮಾಡೋ ಕೆಲಸ ಉಲ್ಟಾ ಮಾಡೋದು. ಬಹುಶಃ ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಈಗ ಯಾರಾದ್ರೂ ಬಂದಿದಾರೇನಪ್ಪ? ಯಾರಾದ್ರೂ ಒಬ್ಬರಾದ್ರೂ ಈಗಲಾದ್ರು ಯಾರಾದ್ರೂ ಈಗ ಆಫೀಸ್ಗೆ ಯಾರಾದ್ರೂ ಗತಿ ಇದ್ದಾರಾ? DC ತಗೊಂಡು ಹೇಳಿ, ಫೋನ್ ಕೊಡಿ. ತಾವು ಏನಾಗಿದ್ದೀರಾ? ಸರ್ವೆ ಎಲ್ಲಿ ನಿಮ್ಮ ಆಫೀಸು? ಗೌರ್ಮೆಂಟ್ ಸರ್ವೇರಾ, ಲೈಸೆನ್ಸ್ ಸರ್ವೇರಾ? ಗೌರ್ಮೆಂಟ್ ಸರ್ವೆ. AC ಆಫೀಸ್ ಯಾವುದಪ್ಪ? ನಮಸ್ಕಾರ. ನೋಡಲ್ಲ, ಇಲ್ಲಿಂದ ಬಂದಿದ್ದೀರಾ? ಇಲ್ಲಿ ಬಂದಿರೋ ಕೆಲಸದ ಮೇಲೆ ಬಂದಿದ್ದೀರಾ? ಇಲ್ಲಿ ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಕೆಲಸಕ್ಕೆ ಬಂದಿದ್ದೀರಾ? ಏನು ಕೆಲಸ? ಇದು ಪೇಪರ್ ತೆಗಿಬೇಕು. ಇದಾ ಏನು ರೆಕಾರ್ಡ್ ರೂಮ್ ಅಲ್ಲಿ? ಈಗ ರೆಕಾರ್ಡ್ ರೂಮ್ ಓಪನ್ ಆಗಿದೆಯಾ ಇನ್ನ ಇಲ್ವಾ? ಏನು ಅಲ್ಲಿ ರೆಕಾರ್ಡ್? ಹಲೋ, ಅದೇ ದೊಡ್ಡಬಳ್ಳಾಪುರ ತಾಲೂಕು ಆಫೀಸಲ್ಲಿ ಇದ್ದೀನಿ. ಝೀರೋ, ಇಲ್ಲಿವರೆಗೂ ಒಬ್ಬರೂ ಬಂದಿಲ್ಲ. ತಾಲೂಕು ಆಫೀಸಲ್ಲೂ ಇಲ್ಲ, AC ಆಫೀಸಲ್ಲೂ ಝೀರೋ. ಎಲ್ಲ ಬಾಗಿಲುಗಳು ಓಪನ್ ಇದೆ, ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ. ಕಸ ಹೊಡೆಯೋರು ಕೂಡ ಇಲ್ಲ, ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ. ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ. ಇಲ್ಲಿ AC ಆಫೀಸಲ್ಲಿ ಇದ್ದೀನಿ, ಇಲ್ಲೂ ಕೂಡ ಒಬ್ಬರು ಇಲ್ಲ. ಜನ ಬಂದಿದ್ದಾರೆ, ಅವರು ಇವರು ಬಂದು ಕಾಯ್ತಾ ಇದ್ದಾರೆ. AC ಆಫೀಸು ಸೆಕ್ಷನ್ ಒಳಗಡೆ ಇದ್ದೀನಿ, ಪೂರ್ತಿ ಖಾಲಿ ಇದೆ. ಇಲ್ಲೊಂದು 10 ಸೆಕ್ಷನ್ ಇರ್ಬೋದು.
10 ಸೆಕ್ಷನ್ ಖಾಲಿ. ಯಾರೋ ದಿವಾಕರು, ತಹಶೀಲ್ದಾರರು, AC ಆಫೀಸು ಖಾಲಿ. AC ಇಲ್ಲ, ತಹಶೀಲ್ದಾರ್ ಇಲ್ಲ, ಶಿರಸ್ತೆದಾರರಿಲ್ಲ, FDI ಇಲ್ಲ, SDI ಇಲ್ಲ, ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ. ಏನ್ ಹೇಳಬೇಕು? ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ. ನಾವು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಈಗಾದ್ರೆ ವ್ಯವಸ್ಥೆ, ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅವರು ಸಬ್ ರಿಜಿಸ್ಟ್ರಾರ್ ಪತ್ತೆ ಇಲ್ಲ. ಅವರು ಡೇಟಾ ಎಂಟ್ರಿ ಆಪರೇಟರ್ಗಳು ಔಟ್ಸೋರ್ಸ್ ಸ್ಟಾಫ್ ಮಾತ್ರ ಬಂದಿದ್ದಾರೆ. ಯಾರು ಇಲ್ಲ, ಇರೋರು ಇಲ್ಲ, ಕೇಳೋರು ಇಲ್ಲ. ಈಗಿದೆ ಪರಿಸ್ಥಿತಿ. ಮುಜರಾಯಿಯಲ್ಲಿ ಯಾರೋ ಒಬ್ಬರು ಇದ್ದಾರೆ. ಏನಾಗಿದ್ದೀರಪ್ಪ ತಾವು? ನಿಮ್ಗೆ ಯಾರಪ್ಪ ಸೆಕ್ಷನ್? ನಿಮ್ದು ಯಾವುದು? ಆಯ್ತಪ್ಪ, ನಿಮ್ಮ ಮೇಲ್ನವ್ರು ಯಾರು? ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು? ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತೆದಾರ? ಕೆಳಗಿರೋರು ಅವರ? ಇಲ್ಲಿ ಯಾರು ಶಿರಸ್ತೆದಾರರು? ಎಲ್ಲಿ ಅವ್ರ ಆಫೀಸ್ ಸ್ವಲ್ಪ ತೋರಿಸಿಯಪ್ಪ. ಓಕೆ, ಏನು ಮಾತಾಡಿ ಏನು ಪ್ರಯೋಜನ? ಓಕೆ, ಏನಪ್ಪ ಇದು ಆಫೀಸು? ಯಾರ್ಯಾರಿದ್ದಾರೆ ಇಲ್ಲಿ? ಎಲ್ಲಿ ಶಿರಸ್ತೆದಾರ? ಯಾವಾಗ ಬರ್ತಾರೆ? ಅವ್ರು ಬಂದಾಗ ಬರ್ತಾರೆ ಅಷ್ಟೇ. ಇದು ಶಿರಸ್ತೆದಾರರ? ಏನಾಗಿದ್ದೀರಾ ನೀವೆಲ್ಲ? ಕೇಸ್ ವರ್ಕರ್ ಇಲ್ಲ. ಯಾವುದು ಶಿರಸ್ತೆದಾರರು? ಅದ ಯಾವುದಮ್ಮ ಅಟೆಂಡೆನ್ಸ್ ರಿಜಿಸ್ಟ್ರು ಎಲ್ಲ? ಇದು ಪೂರ ತಾಲೂಕು ಆಫೀಸ್ ಒಂದೇನಾ? ಬೇರೆ ಬೇರೆ ಇದೆಯಾ? ಅಂದ್ರೆ ಫೀಲ್ಡ್ ಅಲ್ಲಿ ಅಂದ್ರೆ ಯಾರ್ಯಾರು ಅವರು? ಈಗ ಇಲ್ಲಿ ಪರವಾಗಿಲ್ಲ. ನೀವೇನಾಗಿದ್ದೀರಾ? ಎಸ್ಟಾಬ್ಲಿಷ್ಮೆಂಟು ಏನಾಗಿದ್ದೀರಾ? ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ ನೋಡ್ಕೊತೀರಾ. ಈಗ ತಾಲೂಕು ಆಫೀಸಲ್ಲಿ ಎಲೆಕ್ಷನ್ ಬ್ರಾಂಚು, ಮುಜರಾಯಿ ಬ್ರಾಂಚು, ಎಸ್ಟಾಬ್ಲಿಷ್ಮೆಂಟ್ ಎಲ್ಲರದು ಇದರಲ್ಲಿದೆ. ಏಪ್ರಿಲ್, ಸೆಪ್ಟೆಂಬರ್ ಅಂತ ನೀವು 4-5 ಜನ ಅಟೆಂಡೆನ್ಸ್ ಹಾಕಿದ್ದೀರಿ. ಈಗ ಅವಸರದ ಗ್ರಾಮ ಆಡಳಿತಾಧಿಕಾರಿಗಳು ನೀವೆಲ್ಲ BS ಏನಾ? ಸೌಮ್ಯ, ಶಿಲ್ಪಕಲಾ, ಪಲ್ಲವಿ, ಚೈತ್ರ, ಭೂಮಿ. ಇದು ಭೂಮಿ. ಪವಿತ್ರ, ಪಾರ್ವತಿ, ಕಾನವಿ, ರಶ್ಮಿ. ಇವ್ರು ಎಲ್ಲೆಲ್ಲಿದ್ದಾರೆ? ಸೌಮ್ಯ ಯಾರಮ್ಮ? ಶಿಲ್ಪಕಲಾ, ಪಲ್ಲವಿ, ಚೈತ್ರ, ಪವಿತ್ರ ಯಾರು ಇಲ್ಲಮ್ಮ ಕೆಳಗಡೆ. ಅಟೆಂಡೆನ್ಸ್ ಹೆಂಗ್ ಬಂತಮ್ಮ? ಕೆಳಗಡೆ ಫುಲ್ ಓಡಾಡಿ ಬಂದಿದ್ದೀನಿ ಅಲ್ಲಮ್ಮ. ನಾನ್ ಕೆಳಗೆ ಹೋಗಿ ಬಂದಲ್ಲಮ್ಮ. ಈಗ ಪಾರ್ವತಿ, ಗಾನವಿ, ರಶ್ಮಿ. ಗಾನವಿದು CL. ಓಕೆ, ರಶ್ಮಿ ಬಂದಿದ್ದಾರೆ. ಓಕೆ, ಇವ್ರು ಯಾರು? ಚೇತನ್ ಬಾಬು ಬಂದಿಲ್ಲ. ಚೇತನ್ ಅಂತ ಬೇರೆ ಇದ್ದಾರಾ? ಶಿರಸ್ತೆದಾರು ಇಲ್ಲಿಂದ ಶುರುವಾ? ಎಷ್ಟು ಜನ? ಸೊ ವಿನೋದ್ ಬಂದಿಲ್ಲ, ಸತೀಶ್ ಬಂದಿಲ್ಲ, ಭಾರತಿ CL, ಗೀತಾ ಬಂದಿದಾರಾ? ಎಲ್ಲಿ? ರಂಜಿತಾ, ಓಕೆ. ನಾಗಮಣಿ ಇಲ್ಲಿ ಬಂದಿಲ್ಲ ಇನ್ನು. ಅನಂತ್ ಕುಮಾರ್ ನಿಯೋಜನೆ, ಹೇಮಾವತಿ ನಿಯೋಜನೆ, ವಾಣಿಶ್ರೀ ಬಂದಿಲ್ಲ, ಚಿಕ್ಕಮ್ಮ ಪ್ರಭಾವತಿ ಬಂದಿಲ್ಲ, ಲೋಕೇಶ್ ಬಂದಿಲ್ಲ, ರಾಜೇಶ್ವರಿ ಇಲ್ಲ, ಐಶ್ವರ್ಯ ಇಲ್ಲ, ಕೇಶವ್ ಇಲ್ಲ. ಇನ್ಯಾರಿದ್ದಾರೆ ಇಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ಸ್ಟಾಫು?
ಸರ್ ಇಲ್ಲಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಈ ಏಡಿ ಖರಾಬು ಆಕಾರ ಬಂದು ಕೊಡೋದು ಏಡಿಯಲ್ಲರು ನಾವು ಏಡಿ ಖರಾಬ್ ತಿದ್ದುಪಡಿ ಹೋಗ್ಬೇಕಾದ್ರೆ AC ಕೊಡ್ಬೇಕು ಅಲ್ವಾದ್ರೆ ವಾರ ಗಟ್ಟಲೆ 15-20% ರಾಜ್ಯಕ್ಕೆಲ್ಲ ಒಂದೇ ಕಾನೂನು ಇರೋದು. ದೊಡ್ಡಬಳ್ಳಾಪುರಿಗೆ ಸಪರೇಟ್ ಕಾನೂನು ಇಲ್ಲ, ಸ್ಟೇಟ್ಗೆ ಇರೋದೇ ಕಾನೂನು. ಅದೊಂದು ಇಲ್ಲೇ ಕಾರಣ ಇದೆ, AC ಮಾಡ್ಬೇಕು ಅಂತಾನೆ ಕಾರಣ ಇದೆ. ಕಾರಣ ಇರೋದಕ್ಕೆ ACಗೆ ಇಟ್ಟಿರೋದು. ಸಿಂಪಲ್ ಕೇಸಸ್ ನೋಡೋಣ, ಕೆಲವು ಸಿಂಪಲ್ ಕೇಸ್ ಅದೊಂದು ಸ್ವಲ್ಪ ತೊಂದರೆ. ಅದು ತಗೋಪ, ಅದು ಅಟೆಂಡೆನ್ಸ್ ನಿಂದ ಆಗ್ತಾ ಇದೆಯಾ, ಯಾರ್ದು ಆಗ್ತಾ ಇದೆಯಾ ನೀನು? ಇಲ್ಲ ಅಟರ್ನಿ ತಗೋಪ, ಅದು ಅಟೆಂಡೆನ್ಸ್ ಸರ್ವೆ ಆಫೀಸ್ ಇದೆ. ಸರ್ವೆ ಯಾರು ಏನ್ರಿ? ಇದು ADLR ಆಫೀಸಾ? ರೆಕಾರ್ಡ್ ADLR ಆಫೀಸ್ ಅಲ್ಲಿ ಸರ್ ಇಲ್ಲಿ ADLR ಇಲ್ಲಿ ಇದು ನಿಮ್ಮ ಸರ್ವೆ ರೆಕಾರ್ಡ್. ರೆಕಾರ್ಡ್ ADLR ಆಫೀಸು ಇದು ಬರ್ತಾ ಇದ್ದಾರೆ. ನಾಳೆನೂ ಬರ್ಬೋದಲ್ವಾ? ಅಲ್ವೇನ್ರಿ? ನಿಮ್ಮ ಪ್ರಕಾರ ನಾಳೆನೂ ಬರ್ಬೋದು, ನಾಳಿದ್ದು ಬರ್ಬೋದು. ಬಂದ್ರೆ ನಾವು ಸೌಭಾಗ್ಯ ಅಲ್ವಾ? ಅಲ್ವೇನ್ರಿ? ಕಚೇರಿಗೆ ಬಂದ್ರೆ ಸೌಭಾಗ್ಯ, ಖುಷಿ ಪಡ್ಬೇಕು ನಾವು. ಎಷ್ಟೊತ್ತಿಗೆ ಬರ್ತೀವಿ ಅದೆಲ್ಲ ಕೇಳಬೇಡಿ. ನಾವು ಬಂದ್ರೆ ಸಾಕು, ನೀವು ಖುಷಿ ಪಡ್ಬೇಕು ನಾವು, ಅಲ್ವಾ? ಜನ ಬಂದ್ರೆ ನಮ್ಮ ಪುಣ್ಯ. ಯಾಕಂದ್ರೆ ನಿಮ್ಗೆ ಬರ್ಬೇಕು, ಕಚೇರಿಗೆ ಇರ್ಬೇಕು ಅಂತ ಯಾವ್ದು ಕಾನೂನಿಲ್ಲ, ಕಟ್ಲೆ ಇಲ್ಲ, ಏನು ಇಲ್ವಲ್ಲ. ನೀವು ಬಂದ್ರೆ ಅದನ್ನ ನಾವು ಸಂತೋಷದಿಂದ ಕಣ್ಣಿಗೆ ಮೊಕ್ಕೊಂಡು ಖುಷಿ ಪಡ್ಬೇಕು. ಇದೇನು ಆಫೀಸ್ ಇದು? ಯಾರಿದ್ದಾರೆ 11 ಕೇಸ್ ಹೊಡಿತಾರೆ? ಯಾರ್ರಿ ಉಳಿದವ್ರು? ಯಾರ್ರಿ ಅಲ್ಲಿ? ಯಾರು ಅವರು? ಏನಾಗ್ಬೇಕು? ಏನು ಆಫೀಸರ್ಸ್ ಅವರು? ಆಯ್ತಪ್ಪ, ಏನು ಅವರ ಸರ್ವೇಯರ್ಸು ಎಲ್ಲಿದ್ದಾರೆ? ಇನ್ನೂ ಪತ್ತೆ ಇಲ್ಲ. ಎಲ್ಲಿ ತಗೊಳ್ರಿ ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ಮದು, ಸರ್ವೇದು ಕೊಡಪ್ಪ ಇಲ್ಲಿ. ಎಲ್ಲಿಂದ ಬಂದಿರೋದು ನೀವು? ಏನಕ್ಕೆ ಬಂದಿರೋದು? ನೀವೆಲ್ಲ ಎಲ್ಲಿಂದ ಬಂದಿರೋದು? ಹೆಗ್ಡಿಯಲ್ಲಿ. ಏನಕ್ಕೆ ಬಂದಿರೋದು? ಮೊದಲು ಎಂಟ್ರಿ ಮಾಡಿಸಿಲ್ಲ? ಯಾಕೆ? ಅಧೀಕ್ಷಕರು, ಸೂಪರಿಂಟೆಂಡೆಂಟ್ ಅಶ್ವಥ್ ನಾರಾಯಣ್ ಬಂದಿದ್ದಾರಾ? ಇಲ್ಲ. ಮಹೇಶು, ತಪಾಸಕರು. ಎಲ್ಲಿ ರಜಾ ಅಂತ ಬರ್ದಿರ್ಬೇಕಲ್ಲ, ನೀವು ಹೇಳಿದ್ರೆ ರಜಾ. ಲೆಟ್ರು ಬರೀಬೇಕು, ಪರ್ಮಿಷನ್ ತಗೋಬೇಕು, ಮಾರ್ಕ್ ಮಾಡಬೇಕು, ಏನು ಕಾನೂನು ಇಲ್ಲ ಅಲ್ವಾ ಈ ರಾಜ್ಯದಲ್ಲಿ? ನೀವು ಹೇಳಿದ್ದೆ ಕಾನೂನಲ್ವಾ? ಕಾನೂನು ಕಟ್ಲೆ ಈ ರಾಜ್ಯದಲ್ಲಿ ಏನಾದರೂ ಇದೆಯಾ ಅಂತ? ಮೈಸೂರು ಮಹಾರಾಜರ ಕಾಲದಿಂದ ನಾವೇನು ರೂಲ್ಸ್ ಇಲ್ಲ, ಏನು ಮಾಡೇ ಇಲ್ಲ, ಹಂಗೆ ನಡ್ಕೊಂಡು ಬಂದಿದ್ದೀವಿ. ನೀವು ಹೇಳಿದ್ದೆ ಕಾನೂನು. ಆಯ್ತು. ಮಹೇಶ್ ಇಲ್ಲ, ರವಿಶಂಕರು ಇಲ್ಲ, ನಿವೇದಿತಾ ಇಲ್ಲ, ನಾಗೇಂದ್ರ ಕುಮಾರ್ ಇದ್ದಾರಾ? ಯಾರಪ್ಪ ನಾಗೇಂದ್ರ ಕುಮಾರ್? ಇದ್ದೀರಾ ನೀವು? ನೀವು ನಿಯೋಜನೆ ಮೇರೆಗೆ ಬಂದಿರುವ ತಪಾಸಣೆ. ಮತ್ತೆ ಯಾಕೆ ಹಂಗ್ ಬಂದಿದೆ? ಇಲ್ಲಿ ಏನೋ ಬರ್ದಿದೆ ಅಲ್ರಿ, ನಿಯೋಜನೆ. ಶ್ರೀನಿವಾಸಯ್ಯ, ರಾಮಚಂದ್ರಪ್ಪ ಇಬ್ರು ಇಲ್ಲ, ಬಂದಿಲ್ಲ. ಪ್ರಕಾಶ್ ರೆಡ್ಡಿ ಇಲ್ಲ. ರಮೇಶ್ ಟಿಯನ್ನು ಇಲ್ಲ.
ಪ್ರಕಾಶ್ ಕುಂಟಿನ ಕಂಟಿ ಇಲ್ಲ. ಶಶಿಕಲಾ ಇಲ್ಲ. ಶಕುಂತಲಾ ಇವರೇನ್ ಫೀಲ್ಡ್ ಹೋಗಿದ್ದಾರೆ, ಫೀಲ್ಡ್ ಹೋಗಿರ್ತಾರೆ. ಓಕೆ ಆಯ್ತು, ಅರ್ಥ ಆಗುತ್ತೆ. ಎಫ್ ಅಂದ್ರೆ ಏನು? ಇವ್ರು ಉಳಿದವ್ರು ಯಾಕೆ ಬರ್ದಿಲ್ಲ ಫೀಲ್ಡ್? ಅವರು ಒಬ್ರು ಮಾತ್ರ ಬರ್ದಿದ್ದಾರೆ, ರವಿಕುಮಾರ್. ಓಕೆ, ನಾವೆಲ್ಲ ಸರ್ವೇಯರ್ಸ್ ಬಹುಶಃ ಫೀಲ್ಡ್ಗೂ ಹೋಗಿರಬಹುದು, ಹಾಗಾಗಿ ಇಲ್ಲಿ ಇರ್ಬೇಕು ಅಂತ ಏನಿಲ್ಲ. ದ್ವಿತೀಯ ದರ್ಜೆ ಸಹಾಯಕರು ಗಿರೀಶ್ ಬಂದಿಲ್ಲ. ಇವ್ರಿಗೇನ್ ಫೀಲ್ಡ್ ಇಲ್ವಲ್ಲ? ನೀವ್ ಹೇಳಿದ್ರೆ DC ಆಫೀಸು, ನೀವ್ ಹೇಳಿದ್ರೆ ಕೋರ್ಟು, ಅದಕ್ಕೇನ್ ಇಲ್ಲಿ ಪ್ರೊಸೀಜರು DC ಆಫೀಸು ಇಲ್ಲಿ ಏನ್ ಬರೆಯೋದೇನು ಇಲ್ವಲ್ಲ? ಏನು ರೂಲ್ಸ್ ಇಲ್ಲ. ಕರ್ನಾಟಕ ಗವರ್ಮೆಂಟ್ ಹಂಗೆ ನಡ್ಕೊ ಬಂದಿದೆ ಅಲ್ವಾ? ಏನೊಂದು ಪ್ರೊಸೀಜರ್ ಇಲ್ಲ ನಮ್ಗೆ, ಒಂದ್ ನಿಯಮ ಇಲ್ಲ, ನೀತಿ ಇಲ್ಲ, ಪದ್ಧತಿ ಇಲ್ಲ. ನೀವ್ ಹೇಳಿದ್ರೆ ಅದೇನೆ ಕೋರ್ಟ್ ಅಂದ್ರೆ, ನೀವ್ ಹೇಳಿದ್ರೆ ಕೋರ್ಟ್. ಕೋರ್ಟ್ಗೆ ಹೋಗ್ಬೇಕಾದ್ರೆ ಬರ್ದಿಟ್ಟು ಹೋಗ್ಬೇಕು, ಏನಿಲ್ಲ ಅಲ್ವಾ? ಏನಿಲ್ಲ ಅಲ್ವೇನ್ರಿ? ಮೂವ್ಮೆಂಟ್ ರಿಜಿಸ್ಟರ್ ಇರ್ಬೇಕು, ಏನು ಇಲ್ವಲ್ಲ? ಗಿರೀಶು, ಗಂಗರಾಜು ಬಾಂಧು ಜವಾನ್ರು ಅವರು ಫೀಲ್ಡ್ ಹೋಗಿರ್ತಾರ ಏನೋ? ಇವ್ರು ಯಾರು? ಭೂಮಾಪಕರು ಶಿವಕುಮಾರು, ಅವ್ರೇನ್ ಬೇರೆ ಕ್ಯಾಟಗರಿನ ಅಥವಾ ಇಬ್ರು ಫೀಲ್ಡ್? ಏನ್ ಒಟ್ಟಿನಲ್ಲಿ ನೀವ್ ಹೇಳಿದ್ದೆ ರಾಜಭಾರ ಅಷ್ಟೇ ಅಲ್ವಾ? ಏನ್ ಜನ ಯಾರು ಏನು ಕೇಳಂಗಿಲ್ಲ ಅಲ್ವೇನ್ರಿ? ಜನ ಇರೋದು ನಿಮಗಾಗಿ, ನೀವಿರೋ ಜನಗಳಿಗಾಗಿ ಅಲ್ಲ. ನೀವು ಬಂದಾಗ ಬಂದ್ಬಿಟ್ಟಿದ್ದಾರೆ ಸಾಹೇಬರು ಅಂತ ಜನ ಪುಣ್ಯ ಅಂತ ತಿಳ್ಕೋಬೇಕು ಅಷ್ಟೇ ತಾನೆ? ಅಷ್ಟೇ ಅಲ್ವೇನ್ರಿ? ಬಾಯಿ ಬಿಟ್ಟು ಹೇಳ್ದೆ ಹೋದ್ರು ನಿಮ್ ಮನ್ಸಲ್ಲಿ ಅಷ್ಟೇ ತಾನೇ ಇರೋದು. ಬೆಳಗಿನ ಯಾರು ಬಂದಿದಾರಪ್ಪ ಹೋಗಿ ಈಗ್ಲಾದ್ರು? ಯಾರು ಬಂದಿದ್ದಾರೆ? ನೀವೇನಾಗಿದ್ದೀರಾ? ನೀವೇ ತಾನೇ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ನೀವೇ ಅಲ್ವಾ? ಏನಾಗಿದ್ದೀರಾ ನೀವು? ಏನ್ ಹೆಸರು? ಏನಪ್ಪ ಆಫೀಸ್ಗೆ ಬರೋದಕ್ಕೆ ಒತ್ತು ಬೇಕು ಏನಿಲ್ಲ ಅದಕ್ಕೆ? ಹೌದು, ಬಸ್ಸು ನೀವು ಒಬ್ಬರೇ ಬಸ್ಸಲ್ಲಿ ಓಡಾಡೋದು. ಹಾಗಾದ್ರೆ ಕರ್ನಾಟಕದಲ್ಲಿ ಬೇರೆ ಯಾರು ಬಸ್ಸಲ್ಲಿ ಓಡಾಡಲ್ಲ. ಕಾಲೇಜ್ಗೆ ಹೋಗೋರು ಬಸ್ಸಲ್ಲಿ ಹೋಗಲ್ಲ, ಪ್ರೈವೇಟ್ IT ಕಂಪನಿಯಲ್ಲಿ ಕೆಲಸ ಮಾಡೋರು ಬಸ್ಸಲ್ಲಿ ಹೋಗಲ್ಲ, ಮೇಸ್ಟ್ರುಗಳು ಬಸ್ಸಲ್ಲಿ ಹೋಗಲ್ಲ, ಮಕ್ಕಳು ಬಸ್ಸಲ್ಲಿ ಹೋಗಲ್ಲ, ಯಾರು ಬಸ್ಸಲ್ಲಿ ಓಡಾಡೋದಿಲ್ಲ. ನೀವೊಬ್ಬರೇ ಬಸ್ಸಲ್ಲಿ ಓಡಾಡೋದಲ್ವಾ? ಎಲ್ಲಿ ಕೆಳಗಡೆ ಒಬ್ಬರಾದ್ರೂ ಗತಿ ಇದಾರ? ಒಬ್ರು AC ಆಫೀಸ್ ಎಷ್ಟೊತ್ತಾಯ್ತು ಟೈಮು? 10:35. ಏನಪ್ಪ AC ಆಫೀಸಲ್ಲಿ ಯಾರಾದ್ರೂ ಬಂದಿದ್ದೀರಾ? ಎಷ್ಟು ಜನ ಇದ್ದಾರೆ AC ಆಫೀಸಲ್ಲಿ? ಯಾಕೋ ಏನಮ್ಮ ಈ ಆಫೀಸ್ಗೆ ಯಾರಾದ್ರೂ ಹೇಳೋರು ಕೇಳೋರು ಇದಾರಮ್ಮ? ಯಾರಾದ್ರೂ ಇದಾರೇನಮ್ಮ? ನಾನೇ ಇದ್ದೀನಮ್ಮ. ಯಾಕೆಮ್ಮ ಮಾತಾಡ್ತೀರಾ? ದಯವಿಟ್ಟು ತಾವು ಲೇಡೀಸು, ನನ್ಗೆ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನನ್ಗೆ ಕಷ್ಟ ಆಗುತ್ತೆ. ಇರೋದನ್ನ ಮಾತಾಡಿ. ಒಬ್ಬ ನಿಮ್ಮ ಆಫೀಸಲ್ಲಿ ಒಬ್ಬರಿಲ್ಲಮ್ಮ, ಕಸ ಹೊಡೆಯೋರಿಲ್ಲ, ಕಸ ಹೊಡೆಯೋರಿಲ್ಲ. ಎಲ್ಲ ಬಾಗಿಲು ಓಪನ್ ಇದೆ, ಯಾರು ಬೇಕಾದ್ರೆ ಬರ್ಬೋದು ಹೋಗ್ಬಹುದು. ಒಬ್ಬ ಸ್ಟಾಫ್ ಇಲ್ಲ. ತಾಯಿ ಕೆಳಗೆ ಹೋಗಿ ಮೇಲೆ ಬಂದಿದ್ದೀನಿ ಅಮ್ಮ, ದಯವಿಟ್ಟಮ್ಮ ಪ್ಲೀಸ್ ಪ್ಲೀಸ್. ನಾನು ಒಬ್ಬ ಜನಪ್ರತಿನಿಧಿ, ನನ್ಗೆ ಏನು ಕನಿಷ್ಠ ಮರ್ಯಾದೆ ಕೊಡ್ಬೇಕು ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮಹಿಳೆ ಅಂತ ನಾನು ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ನನ್ನನ್ನು ಅವಮಾನ ಮಾಡಬೇಡಿ ನೀವು.
ನನ್ನನ್ನು ಅವಮಾನ ಮಾಡಬೇಡಿ. ನಾನು ಎಲ್ಲ ಆಫೀಸ್ ಹೋಗಿ ಬಂದಿದ್ದೀನಿ. ನನಗೆ ಕಾಮನ್ ಸೆನ್ಸ್ ಇದೆ. ಕಾಮನ್ ಸೆನ್ಸ್ ಇಲ್ಲದೆ ಇಲ್ಲಿವರೆಗೂ ಬಂದಿಲ್ಲ ನಾನು. ನಿಮ್ಮ ಆಫೀಸ್ ಕೆಳಗೆ ಅಂತ ಗೊತ್ತಿದೆ. ಬಂದ ಕೂಡಲೇ ನಿಮ್ಮ ಆಫೀಸ್ಗೆ ಹೋಗಿದ್ದು. ಬರೀ ನಿಮ್ಮ ಆಫೀಸ್ ಒಂದೇ ಅಲ್ಲ, ನಿಮ್ಮ ಎಂಟೈರ್ ಸೆಕ್ಷನ್ ಓಡಾಡಿ ಬಂದಿದ್ದೇನೆ. ನಡ ಬಿಟ್ರೆ ಒಬ್ಬ ಮನುಷ್ಯ ಇಲ್ಲ ಅಲ್ಲಿ. ತಾಯಿ, ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಬ್ಬರಿಲ್ಲ. ನಾಟ್ ಎ ಸಿಂಗಲ್ ಪರ್ಸನ್, ನಾಟ್ ಎ ಸಿಂಗಲ್. ಅಮ್ಮ, ನಾನ್ ಚೆಕ್ ಮಾಡಿ ಬಂದಿದ್ದೇನೆ. ನೀವೇನ್ ಚೆಕ್ ಮಾಡಿದ್ದೀರಮ್ಮ? ಏನ್ ಬಾಯಿದೆ ಅಂತ ಏನ್ ಮಾತಾಡ್ತೀರಮ್ಮ ನೀವು? ಏನ್ ಬೇಕಾ ಮಾತಾಡ್ಬೋದಲ್ವಾ? ಏನ್ ಬೇಕಾದ್ರೂ ಮಾತಾಡ್ಬೋದು. ಯಾರಾದ್ರೂ ಬಂದಿದಾರಾ AC ಆಫೀಸಲ್ಲಿ? ಏನಾಗಿದ್ದೀರಾ ನೀವು? ಯಾರು ನಿಮ್ ತಹಶೀಲ್ದಾರ್ ಯಾರು? ಎಲ್ಲಿದಾರ ಅವರು? ನಿಮ್ಗೂ ಏನು ಒಟ್ಟು ಗೊತ್ತಿಲ್ವಾ ಟೈಮ್ಗೆ ಬರ್ಲಿಕ್ಕೆ ಆಫೀಸ್ಗೆ? ನೀವು ಬಂದಾಗ ಬರ್ಬೇಕು ಅಷ್ಟೇ. ಈ ರೀತಿ ಯಾರು ಇಲ್ಲದೆ ನಿಮ್ಮ ಆಫೀಸ್ ಎಲ್ಲ ಖಾಲಿ ಬಿಟ್ಟಿರ್ತೀರಲ್ವಾ? ಏನು ತೊಂದರೆ ಆಗಲ್ವಾ? ಯಾರು ಬೇಕೋ ಬರ್ಬೋದು, ಓಡಾಡ್ಬೋದು, ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಹೀಗೆ ಓಪನ್ ಬಿಟ್ಟಿರ್ತೀರಲ್ವಾ? ಒಬ್ರು ಇಲ್ಲ ಒಳಗಡೆ, ಏನ್ ಪರವಾಗಿಲ್ಲ ಇದು. ಎಲ್ಲಿ ರೆಕಾರ್ಡ್ ರೂಮ್ ಎಲ್ಲಪ್ಪ? ಕೆಳಗಡೆ ನಾವು ಹೇಳ್ಕೋಬೇಕಷ್ಟೇ. ಓಪನ್ನೇ ಆಗಿಲ್ಲ. ಏನಿವೆ ನೀವು? ಹೌದು. ಏನಮ್ಮ ನಿಮ್ದು ಏನ್ ಕೆಲಸ ಇಲ್ಲಿ? ಆಯ್ತಮ್ಮ, ನಾನು ಆಗ್ಲೇ ಬಂದಿದ್ದೆ. ಇಲ್ಲಿ ಹೋಗಿದ್ರಿ ನೀವೆಲ್ಲ? ಓ, ಹಾಗಾದ್ರೆ ನಾನ್ ಬಂದಾಗ ನೀವು ನನ್ನ ಕಣ್ಣಿಗೆ ಕಾಣ್ಲಿಲ್ಲ. ಇಲ್ಲೇ ಇದ್ರಿ, ಆದ್ರೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಲ್ವಾ? ಅಲ್ಲ, ನಂಗೆ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಲ್ವಾ? ನೀವು ಅಷ್ಟೇ ಅಲ್ವೇನ್ರಿ? ಇಲ್ಲೇ ಕೂತಿದ್ರಿ, ಆದ್ರೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಷ್ಟೇ. ಈ ತರ ಏನು ಬುದ್ಧಿವಂತಿಕೆ? ಅದು ಎಲ್ಲಿಂದ ಬರುತ್ತೆ ನಿಮ್ಗೆ ಇಷ್ಟೊಂದು ಬುದ್ಧಿ? ಸರ್ಕಾರದಲ್ಲಿ ಇಷ್ಟು ಬುದ್ಧಿವಂತರು ಇದ್ದೀರಾ ನೀವು. ಆದ್ರೆ ಇಷ್ಟು ಬುದ್ಧಿವಂತರಿದ್ದು ಜನ ಯಾಕೆ ನಮ್ಮನ್ನ ಬೈತಾರೆ ಗೊತ್ತಿಲ್ಲ ನನ್ಗೆ ಹೇಳ್ತೀರಾ. ಈಗ ನಾನೇ ಹೌದಾ ಅಂತ ನನ್ನ ಕೈ ಮುಟ್ಟು ನೋಡ್ಕೋಬೇಕು. ನೀವು ಹೇಳುವಷ್ಟು ನಿಮ್ಮ ನಂಬಿಕೆ ಮಾತುಗಳು ನೋಡ್ಬಿಟ್ರೆ ನನ್ಗೆ ಅನುಮಾನ ಬರ್ಬೇಕು. ಹೌದು, ನಾನು ಇಲ್ಲಿ ಬಂದು ನೋಡ್ದೆ, ನೀವು ಇಲ್ಲೇ ಕೂತಿದ್ರೆ, ಆದ್ರೆ ನಾನು ನಿಮ್ಮನ್ನ ನೋಡ್ದೆ ಹೋಗ್ಬಿಟ್ಟಿದ್ದೇನೆ ಅಲ್ವೇನಮ್ಮ? ಅಯ್ಯೋ ಅಮ್ಮ, ನೀನ್ ಅಳ್ಬೇಡಮ್ಮ ದಯವಿಟ್ಟು. ನಾನೇ ಹೋಗ್ತೇನಮ್ಮ, ನಾನೇ ಹೋಗ್ತೇನೆ. ನಿಮ್ಮನ್ನ ಕೇಳಿದ್ರೆ ತಪ್ಪು ನಮ್ದು. ನಾನೇ ಹೋಗ್ತೇನಮ್ಮ, ಬೇಡ ನೀನ್ ಅಳ್ಬೇಡ, ಹಂಗೆ ಇರಮ್ಮ. ಯಾಕಂದ್ರೆ ಮಾತಾಡಿದ್ರೆ ಇದೊಂದು ಮತ್ತೆ ಪ್ರಾಬ್ಲಮ್. ಏನಮ್ಮ ನಿಮ್ಮ ಆಫೀಸು ನೊಣ ಇಲ್ವಲ್ಲಮ್ಮ? ನೊಣ ಇಲ್ಲ, ನೀವು ಬಿಡಿಯಮ್ಮ. ನೊಣ ಕೂಡ ಇಲ್ಲಮ್ಮ ಅಲ್ಲಿ. ನಿಮ್ ತಹಶೀಲ್ದಾರ್ ಇಲ್ಲ, FDI ಇಲ್ಲ, SDI ಇಲ್ಲ, ಒಬ್ಬರಿಲ್ಲಮ್ಮ ಅಲ್ಲಿ. ನಾಟ್ ಎ ಸಿಂಗಲ್ ಪರ್ಸನ್. ನಾನು ಏನ್ ಹೇಳಿ ನಿಮ್ಗೆ? ಅಲ್ಲಮ್ಮ, ಅಯ್ಯೋ, ನೀವು ಸೂರ್ಯನ್ಗೆ ಟಾಸ್ ಹಿಡಿಯೋ ಮಾತುಗಳು ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ. ಎಲ್ಲ ಆಫೀಸ್ ಓಪನ್ ಇದೆ, ಒಬ್ರು ಇಲ್ಲ.
ರೀ ತಹಶೀಲ್ದಾರ್ ಯಾರಮ್ಮ ರೆಕಾರ್ಡ್ ಯಾರಾದ್ರೂ ಗತಿ ಇದ್ದಾರ? ಎಲ್ಲಿದಾರಮ್ಮ? ಆಯ್ತಮ್ಮ, ಓಪನ್ ಆದ್ರೂ ಮಾಡ್ಬೇಕಲ್ಲ. ಈಗ ಯಾರಪ್ಪ ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ತಗೊಳಕ್ ಯಾರು ಬಂದಿದ್ದೀರಾ? ಇಲ್ಲಿ ರೆಕಾರ್ಡ್ ಕಾಪಿ ತಗೊಳ್ಳೋರು ಯಾರು ಹೇಳಿದ್ರಲ್ಲ ಆಗ್ಲಿ ಏನೋ ತಗೋಬೇಕು ಅಂತ ಫಸ್ಟ್ ಬಂದವ್ರೆ. ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆ ತಗೊಳಕ್ ಯಾರನ್ನ ಬಂದಿದ್ದೀರಾ? ನಾನು ಏನೋ ಕೇಳಿದ್ರೆ ನೀವು ಏನೋ ಹೇಳ್ತೀರಮ್ಮ. ದಯವಿಟ್ಟು 10:15 ಆಯ್ತು, ರೆಕಾರ್ಡ್ ರೂಮು ಬೀಗ ಹಾಕಿದೆ, ಕರೆಕ್ಟಾ? ತಾಯಿ ನಾನು ದಯವಿಟ್ಟು ನಾನು ಮಾತಾಡೋದಿಲ್ಲ, ಬೇಡ ಬಿಟ್ಟು ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲ. ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ. ನನಗೆ ಡೋಂಟ್ ಟ್ರೀಟ್ ಮೀ ಲೈಕ್ ಸಮ್ ದಾರಿಯಲ್ಲಿ ಹೋಗೋಂತರ ನನ್ನ ಹತ್ರ ಮಾತಾಡ್ಬೇಡಿ. ಅದಕ್ಕೆ ಉತ್ತರ ಕೊಡೋದಕ್ಕೂ ಇತಿಮಿತಿದೆ. ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ. ಯಾರಿದ್ದಾರೆ ಅಲ್ಲಿ? ಇಷ್ಟು ದಪ್ಪದ್ದು ಬೀಗ ಹಾಕಿದೆ, ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಆಫೀಸೇ ಓಪನ್ ಆಗಿಲ್ಲ, ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀರಿ? ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ. ಒಬ್ಬ ಮಿನಿಸ್ಟರ್ ನಿಮ್ ಮುಂದೆ ಬಂದು ನಿಂತಿದ್ರೆ ಇಷ್ಟು ಯು ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನೀನ್ ಬುದ್ಧಿವಂತಿಕೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ? ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್. ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ. ನಿಮ್ಮ ಈ ತರ ಬುದ್ಧಿವಂತಿಕೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ. ನಾನಲ್ಲಿ ಓಪನ್ ಯಾಕಾಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀರ. ಏನ್ ರೆಕಾರ್ಡ್ ರೂಮ್ ಓಪನ್ ಇರ್ಬೇಕಾ ಬೇಡವಾ? ಏನ್ ಹೇಳ್ಬೇಕು ನಿಮ್ಗೆ? ಕಾಯಿದೆ ಅಂತ ಏನಮ್ಮ ಮಾತಾಡ್ತೀರಿ? ಬಾಯಿ ಕೊಟ್ಟಿರೋದು ನಮ್ಗೆ ಕೆಲ್ಸಕ್ಕೆ ಬಾರದು ಮಾತಾಡ್ಲಿಕ್ಕೆ. ನಾನೇನ್ ಮಾಡ್ಬೇಕು ಅಲ್ಲ? ಅದು ಏನಿದೆ ಮಾಡಕ್ಕಾದ್ರೂ ಏನಿಲ್ಲ. ಯಾರಪ್ಪ ಅಲ್ಲಿ ಅವಾಗ್ಲೇ ಯಾರು ರೇ ಚೇತನ್ ಅಂದ್ರೆ ನೀವೇನಾ? ಎಲ್ಲಿ ಅವ್ರು ಇದ್ದಾರಾ? ಎ ಸಿ ಆಫೀಸಲ್ಲಿ. ನಿಮ್ಮ ಆಫೀಸಲ್ಲಿ ಚೇತನ್ ಅಂದ್ರೆ ಯಾರಮ್ಮ? ಅದೇ ಜಾಗ ಬಿಡ್ರಿ ಅಲ್ಲಿ. ಅವ್ರಿಗೆ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಯಾಕಂದ್ರೆ ಅವ್ರು ಎಷ್ಟು ಫೇಮಸ್ ಇದ್ದಾರೆ ಅಂದ್ರೆ ಎಲ್ಲಾ ಕಡೆ ಹೇಳ್ತಾರೆ ಅವ್ರು ಎಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಜನ. ಅವರು ಅಪ್ಪ ಮಾತಾಡ್ತಾ ಇದ್ದಾರಪ್ಪ. ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಪ್ಪ. ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಿ. ಹೊಸ ಕೆಲಸಕ್ಕೆ ಬಂದಿದ್ದೀನಿ. ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡ್ಬೇಕು ಅಂತ ಬಂದಿದೆ. ಒಂದು ಕೆಲಸ ಮಾಡಿ ಅಮ್ಮ, ಕೂಡ ಬೋರ್ಡ್ ಹಾಕ್ಬಿಡಿ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ ತಪ್ಪೇನಿಲ್ಲ. ಸ್ವಾಮಿ ಏನಮ್ಮ ಪ್ರಾಬ್ಲಮ್? ಅಲ್ಲಿಂದ ಅಹವಾಲ್ ಪತ್ರ ಬೇಕು ಅಂತ ಹೇಳಿದ್ರು ಸರ್. ಯಾಕಂದ್ರೆ ಕನ್ಸಲ್ಟೇಟ್ ಮಾಡ್ಬೇಕು. ಅರ್ಜಿ ಕೊಟ್ಟಿದ್ದೀನಿ, ಅವ್ರ ಮೇಲೆ FIR ಮಾಡಿದೀವಿ ಸ್ವಾಮಿ. ಯಾವ ಕಳಿಸ್ಕೊಡ್ತೀರಾ ನನಗೆ?
2-3 days FIR ಮಾಡಿದ್ದೀನಿ ನಾನು. ಬ್ರದರ್ ಹೇಳಿದ್ದೀನಿ ಅವ್ರಿಗೆ, ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೇನೆ. ನಿಮಗೆ ಡಾಕ್ಯುಮೆಂಟ್ ಅವ್ರು ಕೊಡಿ, ಹೇಳಿದ್ದು ಕೇಳಿಸ್ಕೊಳ್ಳಿ. ಬರೀ ನೀವು ಹೇಳಿದ್ದು ನಾವು ಕೇಳಿಸ್ಕೊತೀವಿ, ನಾವು ಹೇಳಿದ್ದು ಕೇಳಿಸ್ಕೊಳ್ಳೋ ಸೌಜನ್ಯ ತೋರಿಸಿ. ನಾನು ಅವ್ರಿಗೆ ಹೇಳಿದ್ದೇನೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ. ನಿಮ್ದು ಏನೇನು ಡಾಕ್ಯುಮೆಂಟ್ ಇದೆ ಅಲ್ಲಿ ಕೊಡಿ, ತಪ್ಪು ಮಾಡಿದರೆ ಅವ್ರು ರಿಪೋರ್ಟ್ ಕೊಡಲಿ. ನಾನು ಏನು ಮಾತಾಡೋಕೆ ಏನೂ ಇಲ್ಲ. ಅವ್ರು ಕೇಳಿದರೆ ನಾನು ಕೇಳೋದೊಂದು, ಅವ್ರು ಏನೋ ಉತ್ತರ ಕೊಡ್ತಾರೆ. ಅವ್ರ ಬುದ್ಧಿವಂತಿಕೆ ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ. ನಾನು ಅಷ್ಟು ಬುದ್ಧಿವಂತಿಕೆ ನಮಗಿಲ್ಲ. ಇವರ ಬುದ್ಧಿವಂತಿಕೆ ಮಾತು ಬಂದಾಗ ಹೀರೋ ಇತ್ತು. ಯಾರು ಹೇಳೋದು 10 ನಿಮಿಷ ಅಲ್ಲಿ ತೆಗೆದು ಇಟ್ಕೊಂಡು ಅವರು ನನ್ನ ಮುಂದೆ ಕೆಲವರು ಸೈನ್ ಹಾಕಿದ್ರು, ಆಯ್ತು ಅಂತ ನಾನೇ ಬಿಟ್ಟೆ. ನೋಡಿ ಬಂದಾಗ ಇಲ್ಲಿಂದ ಇಷ್ಟು ಪ್ರತಿಯೊಂದು ಆಫೀಸು ಹೋಗಿದ್ದೇನೆ, ಒಬ್ಬರು ಇಲ್ಲ, ಝೀರೋ. ನಾನು ಏನೋ ಅಟ್ಲೀಸ್ಟ್ ಅರ್ಧ ಜನನೂ ಕೂಡ ಇಲ್ಲ. ಹಣ ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.